ಸೊ ಬರೀ ನೀವು ಇಂಟ್ರೆಸ್ಟಲ್ಲಿ ಜಾಸ್ತಿ ಬರುತ್ತೆ ಅಂತ ನೋಡೋದಲ್ಲ, ನಿಮ್ಮ ಕ್ಯಾಪಿಟಲ್ ಸೇಫ್ಟಿಯಲ್ಲಿ ಜಾಸ್ತಿ ಇದೆ ಅಂತ ನೋಡಬೇಕು. ಟ್ರೆಜರಿ ಬಿಲ್ಸ್ ಅಂತ ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದಕ್ಕೆ ಗ್ಯಾರಂಟಿ ಕೊಟ್ಟು ಇಶ್ಯೂ ಮಾಡ್ತಾರೆ. ಅಲ್ಲಿ ಕೇವಲ ನಿಮಗೆ 4.25% 5% ಇಂಟ್ರೆಸ್ಟ್ ಬರುತ್ತೆ. ಅದೇ ನಿಮಗೆ SBIಯಲ್ಲಿ 6% ಬಂದರೆ ಟ್ರೆಜರಿ ಬಿಲ್ಲಲ್ಲಿ ಬರೀ 5% ಯಾಕೆ ಬರುತ್ತೆ ಅಂದರೆ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಗ್ಯಾರಂಟಿ ಕೊಡ್ತಾ ಇದೆ. ಸೊ ರಿಸ್ಕ್ ಕಡಿಮೆ ಇದ್ದರೆ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. ಕೋಆಪರೇಟಿವ್ ಬ್ಯಾಂಕಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ಗಳು ಅಲ್ಲಿ ಜಾಸ್ತಿ ಇರುತ್ತೆ. ಬಟ್ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದೆ. ಆಮೇಲೆ ಕೆಲವು ಕಾರ್ಪೊರೇಟ್ ಬಾಂಡ್ಸ್ಗಳ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈ ನಮಗೆ ಉದಾಹರಣೆಗೆ ನಿಮಗೆ ಈ ಕನ್ವಾ ಸ್ಕ್ಯಾಮ್ ಅನ್ನು ತಾವು ನೋಡಿದ್ರು ಕೂಡ ಅಲ್ಲಿ ನಮ್ಗೆ 10% ಬರುತ್ತೆ, 12% ಬರುತ್ತೆ, 14% ಬರುತ್ತೆ. ಆಮೇಲೆ ಈ ಕೆಲವು ಏಜೆಂಟ್ಗಳು ಅವರು ಕಮಿಷನ್ ಬರುತ್ತೆ ಅಂದ್ಬಿಟ್ಟು ಇದನ್ನ ಜನಗಳಿಗೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 12% ಬರುತ್ತೆ ನಿಮಗೆ ಬಡ್ಡಿ, ಸುಮ್ಮನೆ ಬ್ಯಾಂಕಲ್ಲಿ ಯಾಕೆ ಇಡ್ತೀರಾ 6%ಗೆ, ಅವ್ರಿಗೆ 1-2% ಕಮಿಷನ್ ಬರುತ್ತೆ. ಈ ಆಸೆಗೋಸ್ಕರ ಜನಕ್ಕೆ ಎಷ್ಟೊಂದು ಜನ ಈ ತರ ಹೂಡಿಕೆ ಮಾಡಿ ಅವರ ಅಸಲು ಕ್ಯಾಪಿಟಲ್ ಬಂಡವಾಳನೇ ಹಾಳು ಮಾಡ್ಕೊಂಡಿದ್ದಾರೆ.